ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಕಡಬ ತಾಲೂಕು ಯೋಜನಾ ಕಚೇರಿ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಡಬ ತಾಲೂಕಿನ ಪದಾಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು. ಸಭೆಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ರಾಜ್ಯ ಸಂಚಾಲಕರಾದಂತಹ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಕಡಬ ತಾಲೂಕು ಭಜನಾ ಪರಿಷತ್ನ ಅಧ್ಯಕ್ಷರಾದಂತಹ ಸುಂದರಗೌಡ ಸರ್ ಅವರು ವಹಿಸಿದ್ದರು. ಹಾಗೆಯೇ ವೇದಿಕೆಯಲ್ಲಿ ತಾಲೂಕು ಭಜನಾ ಪರಿಷತ್ನ ಕಾರ್ಯದರ್ಶಿಯಾದಂತಹ ಸದಾನಂದ ಆಚಾರ್ಯ ಸರ್ ಅವರು, ರಾಜ್ಯ ಭಜನಾ ಪರಿಷತ್ನ ಸಮನ್ವಯಾಧಿಕಾರಿಯಾದಂತಹ ಸಂತೋಷ್ ಸರ್ ಅವರು, ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಮರ್ದಾಳ ಇದರ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದಂತಹ ಸತ್ಯನಾರಾಯಣ ಹೆಗ್ಡೆ ಸರ್, ಹಾಗೆಯೇ ತಾಲೂಕು ಯೋಜನಾಧಿಕಾರಿಯಾದಂತಹ ಮೇದಪ್ಪ ಗೌಡ ಸರ್ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮವನ್ನು ಬಿಳಿನೆಲೆ ವಲಯದ ಮೇಲ್ವಿಚಾರಕರಾದಂತಹ ರವಿಪ್ರಸಾದ್ ಆಲಾಜೆ ಸರ್ ಅವರು ನಿರೂಪಿಸಿದರು. ತಾಲೂಕು ಯೋಜನಾಧಿಕಾರಿಯಾದಂತಹ ಮೇದಪ್ಪ ಗೌಡ ಸರ್ ಅವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಎಲ್ಲರನ್ನೂ ಸ್ವಾಗತಿಸಿದರು. ಹಾಗೆಯೇ ನೆಲ್ಯಾಡಿ ವಲಯದ ಮೇಲ್ವಿಚಾರಕರಾದಂತಹ ಆನಂದ DB ಸರ್ ಅವರು ಎಲ್ಲರನ್ನೂ ಕೂಡ ವಂದಿಸಿದರು. ಈ ಸುಂದರ ಕಾರ್ಯಕ್ರಮವನ್ನು ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಕೌಕ್ರಾಡಿ ನೆಲ್ಯಾಡಿಯ ಅಧ್ಯಕ್ಷರಾದಂತಹ ಭಾರತಿ ಇವರು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದರು. ಸುಂದರವಾದಂತಹ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇತ್ತು ಮತ್ತು ಭಜನಾ ಪರಿಷತ್ನ ರಾಜ್ಯ ಸಂಚಾಲಕರಾದಂತಹ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ಯಾವ ರೀತಿಯ ಮಾರ್ಗದರ್ಶನವನ್ನು ನೀಡಿದ್ರು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾತೃಶ್ರೀ ಹೇಮಾವತಿ ಅಮ್ಮನವರ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡುತ್ತಾ, ಇವತ್ತು ವಿಶೇಷವಾಗಿ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಡಬ ತಾಲೂಕು ಇದರ ಸಭೆಯನ್ನ ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ. ಈ ಸಭೆಯಲ್ಲಿ ಒಟ್ಟಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಮ್ಯಾನೇಜರ್ ಹಾಗೂ ರಾಜ್ಯ ಭಜನಾ ಪರಿಷತ್ತಿನ ಸಂಚಾಲಕರಾಗಿರುವಂತಹ ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರನ್ನು ಮಾಡಿದ್ದಾರೆ. ಹಾಗೆ ಇವತ್ತು ಕಡಬ ತಾಲೂಕಿನ ಭಜನಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸುಂದರಗೌಡ ಇವರು ನಮ್ಮ ಒಟ್ಟಿಗೆ ವೇದಿಕೆಯಲ್ಲಿ. ಹಾಗೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಮಾಡ್ತಾ ಇದರ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾಗಿರುವಂತಹ ಸತ್ಯನಾರಾಯಣ ಇವರು ನಮಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ತಾಲೂಕಿನ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಹಾಗೂ ಇದರೊಂದು ಎಲ್ಲರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಪ್ರಾರ್ಥನೆಯನ್ನು ಧರ್ಮಶ್ರೀ ಭಜನಾ ಮಂಡಳಿ ನೆಲ್ಯಾಡಿದರ ಸದಸ್ಯರಾಗಿರುವಂತಹ ಶ್ರೀಮತಿ ಭಾರತೀಯವರಿಂದ ಪ್ರಾರ್ಥನೆ. ಕ್ಷೇತ್ರದ ಸ್ವಾಮಿಯ ಮಧುರಕ್ಷರಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಆಮೇಲೆ ಮಾರ್ಗದರ್ಶಕರು ಪರ ಪೂಜೆಗಳ ಆಶೀರ್ವಾದ ಈ ಸಂದರ್ಭದಲ್ಲಿ ನೀಡಿಕೊಂಡು ಇವತ್ತು ಕಡಬ ತಾಲೂಕಿನ ಭಜನಾ ಪರಿಷತ್ ಸಭೆಯನ್ನ ನಮ್ಮ ಭಜನಾ ಪರಿಷತ್ ಸಂಚಾಲಕರ ಗೌರವ ಉಪಸ್ಥಿತಿಯಲ್ಲಿ ನಾವು ಇವತ್ತು ಆಯೋಜನೆ ಮಾಡ್ತಿದ್ದೇವೆ. ನಮ್ಮ ತಾಲೂಕಿನ ಭಜನಾ ಪರಿಷತ್ ಅಧ್ಯಕ್ಷರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆಗೆ ಇರುವುದು ಸಹಕರಿಸುತ್ತಿರುವಂತಹ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ನಮ್ಮ ಭಜನಾ ಪರಿಷತ್ ಎಲ್ಲ ವಲಯದ ಪದಾಧಿಕಾರಿಗಳು, ಎಲ್ಲ ಗೌರವಾನ್ವಿತ ಭಜನಾ ಮಂಡಳಿಯ ಪ್ರತಿನಿಧಿಗಳು, ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದಲ್ಲಿ ಎಲ್ಲರೂ ಕೂಡ ಇದ್ದೀವಿ. ಎಲ್ಲರೂ ಕೂಡ ಗೌರವಪೂರ್ವಕಗೊಂಡು ಬರುವ ಸೆಪ್ಟೆಂಬರ್ 22 ತಾರೀಕಿನಿಂದ 29ನೇ ತಾರೀಕಿನವರೆಗೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಆಯೋಜನೆ ಆಗುವ ಹಾಗೆ ಈ ವರ್ಷವೂ ಕೂಡ 6ನೇ ವರ್ಷದ ಭಜನಾ ಕಮ್ಮಟ ನಡೆಯಲಿಕ್ಕಿದೆ. ನಾವು ಪ್ರತಿ ಸಾರಿ ಕೂಡ ಭಜನಾ ಪರಿಷತ್ತಿನ ಸಭೆಯನ್ನ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಒಂದು ಚೆನ್ನಾಗಿ ನಾವು ಆಯೋಜನೆ ಮಾಡಿ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ವಿ, ವಿಮರ್ಶೆಯನ್ನು ಮಾಡ್ತಿದ್ವಿ. ಈ ವರ್ಷವೂ ಕೂಡ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ ಒಂದು ತಿಂಗಳು ಜರುಗಲಿಕ್ಕಿದೆ. ಅದರ ಪೂರ್ವಸಿದ್ಧತೆ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ಸರ್ ಅವರು ಮಾರ್ಗದರ್ಶನ ಕೊಡಲಿಕ್ಕಿದ್ದಾರೆ. ಭಜನಾ ಕಮ್ಮಟ ಆಗಿರ್ಬೋದು, ಭಜನಾ ಪರಿಷತ್ ನಿರ್ವಹಣೆ ಆಗಿರ್ಬೋದು, ಭಜನಾ ಮಂಡಳಿಗಳ ನಿರ್ವಹಣೆ ಯಾವ ರೀತಿ ಆಗಿರ್ಬೋದು ಎಂಬುದರ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಗೌರವಿತ ನಮ್ಮ ರಾಜ್ಯ ಭಜನಾ ಪರಿಷತ್ತಿನ ಸಂಚಾಲಕರು, ನಮ್ಮ ಶ್ರೀ ಕ್ಷೇತ್ರ ಅನ್ನಪೂರ್ಣ ಕ್ಷೇತ್ರದ ಆಡಳಿತ ಮ್ಯಾನೇಜರ್ ಆಗಿರುವ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರನ್ನ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ. ಹಾಗೆಯೇ ನಮ್ಮ
ನಮ್ಮ ತಾಲೂಕಿನ ಭಜನಾ ಪರಿಷತ್ ಅಧ್ಯಕ್ಷರು ಗೌಡಿಕ ಸುಂದರಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮುಖ್ಯವಾಗಿ ಬಿಲ್ನೆಲೆ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸದಸ್ಯರಾಗಿದ್ದುಕೊಂಡು ಎಲ್ಲ ಕಡೆಯಲ್ಲಿ ಭಜನಾ ಮಂಡಳಿಯ ಕಾರ್ಯಕ್ರಮ ಕೊಡುವುದರ ಜೊತೆಗೆ ಭಜನಾ ಪರಿಷತ್ತಿನ ಏನು ವ್ಯವಸ್ಥೆಗಳುಂಟ, ಕೆಲಸ ಕಾರ್ಯಗಳುಂಟ, ಅದರಿಂದೇನು ಜನರಿಗೆ ಪ್ರಯೋಜನ ಆಗಬೇಕು ಎಲ್ಲ ರೀತಿಯಲ್ಲಿ ಶ್ರಮವನ್ನು ಹಾಕುವವರು, ಶಕ್ತಿಯನ್ನು ಕೊಟ್ಟವರು, ನಾವು ಭಜನಾ ಪರಿಷತ್ನ ಬಹಳ ಚೆನ್ನಾಗಿ ಮುನ್ನಡೆಸಿಕೊಂಡು ಹೋಗುವಂತ ನಮ್ಮ ತಾಲೂಕು ಭಜನಾ ಪರಿಷತ್ ಅಧ್ಯಕ್ಷರು ಸುಂದರಗೌಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ನನ್ನ ಪ್ರೀತಿಯ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಇಟ್ಟುಕೊಂಡು ನಮ್ಮ ಕಾರ್ಯಕ್ರಮಗಳಿಗೆ ಬಹಳಷ್ಟು ಶಿಕ್ಷೆಯನ್ನು ಕೊಡುವವರು ಗೌಡಿ ಸತ್ಯನಾರಾಯಣ ಹೆಗ್ಡೆ ಅವರು. ಮುಖ್ಯವಾಗಿ ಬಂದಾದ ಮಹಾಲಿಂಗೇಶ್ವರ ದೇವಸ್ಥಾನದ ಕಾರ್ಯದರ್ಶಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಗುರುತಿಸಿಕೊಂಡು ನಾವು ಭಜನಾ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಭಜನಾ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಎಲ್ಲ ಭಾಗದ ಜನರಿಗೆ ಬಹಳ ಒಳ್ಳೆ ಮಾರ್ಗದರ್ಶನ ಮಾಡುವಂತ ವ್ಯಕ್ತಿ ಗೌಡಿ ಸತ್ಯನಾರಾಯಣ ಹೆಗ್ಡೆ ಅವರು ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೆಯೇ ನಮ್ಮ 6 ವಲಯಗಳಲ್ಲಿ ಕೆಲಸ ಮಾಡುವಂತ ಎಲ್ಲ ಭಜನಾ ಪರಿಷತ್ತಿನ ವಲಯದ ಪದಾಧಿಕಾರಿಗಳಿದ್ದಾರೆ. ಗೌಡಿಕ ಮಾಧವಗೌಡ ಕುಂಬಾರ ಅವರು ನಮ್ಮ ಜೊತೆಗಿದ್ದಾರೆ. ಮುಖ್ಯವಾಗಿ ಕೃಷ್ಣಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ನಮ್ಮ ನೆಲ್ಲೇರು ಭಾಗದಲ್ಲಿ ಕೆಲಸ ಮಾಡುವಂತ ಪ್ರಶಾಂತ್ ಅವರಿದ್ದಾರೆ. ಹಾಗೆಯೇ ಆಲಂಕಾರ ಭಾಗದಲ್ಲಿ ಕೆಲಸ ಮಾಡುವಂತಹ ನಾಗಮಠ ಇದ್ದಾರೆ. ನಮ್ಮ ಕೊಳೂರು ಭಾಗದಲ್ಲಿ ಕೆಲಸ ಮಾಡುವಂತಹ ಜಯಂತ್ ಅವರಿದ್ದಾರೆ. ನಮ್ಮ ಇಸ್ಲಾಂಪಾಡಿ ಭಾಗದಲ್ಲಿ ಕೆಲಸ ಮಾಡುವಂತಹ ಶ್ರೀಮತಿ ನಂದಕ್ಕೆ ಇದ್ದಾರೆ. ಇವರೆಲ್ಲರೂ ನಮ್ಮ ಭಜನಾ ಪರಿಷತ್ತಿನಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಕೊಟ್ಟು ಭಜನಾ ಪರಿಷತ್ನ ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಸಹಕಾರ ನೀಡುತ್ತಿರುವ ಎಲ್ಲ ಪದಾಧಿಕಾರಿಗಳೆಲ್ಲರಿಗೂ ಗುರುತಿಸಿಕೊಂಡು ಅವರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ಇವತ್ತು ನಮ್ಮ ಭಜನಾ ಪರಿಷತ್ತಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೊಳ್ಳೆ ರೀತಿಯ ಸಹಕಾರ ಕೊಡೋರು ಎಲ್ಲ ಭಜನಾ ಮಂಡಳಿಯ ಪದಾಧಿಕಾರಿಗಳು, ತಾಲೂಕಿನ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಭಜನಾ ಮಂಡಳಿಯ ಪ್ರತಿನಿಧಿಗಳಾಗಿ ಭಜನಾ ಮಂಡಳಿ ಅಧ್ಯಕ್ಷ ಕಾರ್ಯದರ್ಶಿಗಳು ನೀವು ಸೇರಿಕೊಂಡಿದ್ದೀರಿ. ಭಜನಾ ಮಂಡಳಿ ಪ್ರತಿನಿಧಿಗಳಾಗಿ ಸದಸ್ಯರಾಗಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ಈ ಸಭೆಯನ್ನು ಯಶಸ್ವಿ ಮಾಡಿಕೊಡಲಿಕ್ಕಿದ್ದೀರಿ. ಎಲ್ಲ ಭಜನಾ ಮಂಡಳಿಯ ಪ್ರತಿನಿಧಿಗಳಿಗೆ ಕೂಡ ಧರ್ಮಸ್ಥಳ ಗ್ರಾಮೋದ್ಯೋಗದ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಗ್ರಾಮೋದ್ಯೋಜನೆಯ ಸಿಬ್ಬಂದಿ ವರ್ಗದ ನಮ್ಮ ಜೊತೆಗೆ ಎಲ್ಲ ಮೇಲ್ವಿಚಾರಕರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅಲ್ಲಿ ನಮ್ಮ ಸೇವಾಪತಿಗಳು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಂಡು ಈ ಸಭೆಯನ್ನು ಮುಂದುವರಿಸುತ್ತೇವೆ. ಈ ದಿನದ ಸಭೆಯ ಎಲ್ಲ ಅತಿಥಿಗಳನ್ನ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ತಾಲೂಕಿನ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಎಲ್ಲ ದೇವತೆಗಳಿಗೆ ವಂದಿಸಿ ಸ್ಥಳದೇವರಿಗೆ ಕೂಡ ಭಕ್ತಿಯ ಪ್ರಣಾಮವನ್ನ ಸಲ್ಲಿಸಿ ಮಾತನಾಡುವ ಮಂಜುನಾಥ ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರನ್ನ ಮತ್ತು ಶ್ರೀ ಹೇಮಾವತಿ ಹೆಗಡೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಡಬ ಜಿಲ್ಲೆಯ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಸುಂದರ್ರೆ ಹಾಗೂ ತಾಲೂಕಿನ ಯೋಜನಾಧಿಕಾರಿಗಳಾಗಿ ಸುಮಾರು ಯೋಜನೆಯಲ್ಲಿ 20-25 ವರ್ಷಗಳ ನಿರಂತರವಾದಂತಹ ಒಂದು ಸೇವೆ, ಕಡಬದ ಯೋಜನಾಧಿಕಾರಿಯಾಗಿ ಮಾದರಿ ಯೋಜನಾ ಕಚೇರಿ ಅಂತ ಹೇಳಿ ಎನಿಸಿಕೊಳ್ಳುವಲ್ಲಿ ಸರಳ ಸಜ್ಜನ ವ್ಯಕ್ತಿ, ಉತ್ತಮವಾದಂತಹ ಮಾತುಗಾರರವರು, ಕೆಲಸಗಾರರಬಹುದು. ಹಾಗಾಗಿ ಅಂತಹ ಯೋಜನಾಧಿಕಾರಿಗಳಾದಂತಹ ಆತ್ಮೀಯರಾದಂತಹ ಮೇಧಪ್ರೆ ಮತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ತು ಕಡಬದ ಸಂಚಾಲಕರಾದಂತಹ ಆತ್ಮೀಯರಾದಂತಹ ಸತ್ಯನಾರಾಯಣ ಅವರೇ ಮತ್ತು ಎಲ್ಲ ಮೇಲ್ವಿಚಾರಕರೇ ಮತ್ತು ಎಲ್ಲ ನಮ್ಮ ವಲಯದ ಸಂಯೋಜಕರೇ ಮತ್ತು ವಲಯದ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಭಜನಾ ಮಂಡಳಿಯ ಸದಸ್ಯರೇ. ಒಂದು ಶ್ಲೋಕ ಇದೆ, ಏಕಂ ಸತ್ವಿಪ್ರಹ ಬಹುಧಾ ವದಂತಿ ಅಂತ. ಯಾಕಂತ ಹೇಳಿದ್ರೆ ದೇವರು ನಾಮ ಹಲವು, ರೂಪವು ಕೂಡ ಹಲವೇ. ಆದ್ರೆ ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಪೂರಕವಾಗಿ ಮತ್ತು ನಾವು ನಂಬುವಂತ ಎಲ್ಲ ದೇವರುಗಳು ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಹಾಗಾಗಿ ವಿಶೇಷವಾಗಿ ಭಜನಾ ಮಂಡಳಿಗಳು ಮತ್ತು ದೇವಸ್ಥಾನಗಳು ಅಂತ ಹೇಳಿದ್ರೆ ಇವತ್ತು ಹಿಂದೂ ಧರ್ಮದ ಒಂದು ಆಧಾರ ಸ್ತಂಭ ಅಂತಲೇ ಕರೀಬಹುದು. ನಮ್ಮ ಧರ್ಮ ಉಳಿದಿದೆ, ಅದಕ್ಕೆ ಕಾರಣ ತಾಯಿ ಬೇರಿನ ರೂಪದಲ್ಲಿರುವಂತಹ ದೇವಸ್ಥಾನಗಳು. ಇವತ್ತು ಊರಿನಲ್ಲಿರುವ ದೇವಸ್ಥಾನಗಳು ಅಂತ ಹೇಳಿದ್ರೆ ಅದೊಂದು ಮರಕ್ಕೆ, ಹಿಂದೂ ಧರ್ಮ ಅನ್ನುವಂತಹ ಮರಕ್ಕೆ ತಾಯಿ ಬೇರೆ ಇದ್ದ ಹಾಗೆ.
ಇವತ್ತು ಭಜನಾ ಮಂಡಳಿಗಳು ಅಂತ ಹೇಳಿದ್ರೆ ಅದು ಸಣ್ಣ ಬೇರುಗಳಿದ್ದ ಹಾಗೆ. ಯಾವುದೇ ಒಂದು ಮರ ಹಚ್ಚ ಹಸಿರಾಗಿರ್ಬೇಕು ಅಂತಾದ್ರೆ ಮಣ್ಣಿನ ಸಾರವನ್ನು ಸ್ವೀಕಾರ ಮಾಡಬೇಕು. ಫಲವತ್ತಾದಂತಹ ಮಣ್ಣಿನಿಂದ ಬೇಕಾದನ್ನೆಲ್ಲ ಅಂಶಗಳನ್ನ ಪಡ್ಕೊಂಡು ಆ ಮರ ಏನು ಹಸಿರಾಗ್ತದೆ, ಬೆಳೆಯುತ್ತದೆ. ಆ ಮರ ಏನು ಕೊಡ್ತದೆ ಅಂತ ಹೇಳಿದ್ರೆ ಹೂ ಬಿಡ್ತದೆ, ಆ ಮರ ಹಣ್ಣನ್ನ ಕೊಡುತ್ತದೆ, ಆ ಮರ ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷಿಗಳಿಗೆ ಅದು ಏನು ಕೊಡ್ತದೆ ಅಂತ ಹೇಳಿದ್ರೆ ಆಶ್ರಯವನ್ನು ಕೊಡ್ತದೆ, ಪ್ರಾಣಿಗಳಿಗೆ ಅದು ನೆರಳನ್ನ ಕೊಡ್ತದೆ, ನಮ್ಮಂತ ಮನುಷ್ಯರಿಗೆ ಅದು ಜೀವನಕ್ಕೆ ಆಧಾರ. ಯಾಕೆಂತ ಹೇಳಿದ್ರೆ ಮರದ ಬೇರು ಏನು ಕೊಡ್ತದೆ ಅಂತ ಹೇಳಿದ್ರೆ ನೀರನ್ನ ಸಂಗ್ರಹಿಸುವಂತ ಕೆಲಸ ಮಾಡ್ತದೆ. ಹಾಗೆ ಇವತ್ತು ದೇವಸ್ಥಾನ ಭಜನಾ ಮಂಡಳಿಗಳು ಅಂತ ಹೇಳಿದ್ರೆ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಉಳಿಲಿಕ್ಕೆ ಬೆಳಿಲಿಕ್ಕೆ ಅದು ಪೂರಕ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕಳೆದ 26 ವರ್ಷಗಳಿಂದ 25 ವರ್ಷಗಳಿಂದ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ, ಅದರಲ್ಲಿ ಕೂಡ ಭಜನಾ ಮಂಡಳಿ, ಗ್ರಾಮೀಣ ಭಾಗದಲ್ಲಿರುವಂತಹ ಭಜನಾ ಮಂಡಳಿಗಳ ಉಳಿವಿಗಾಗಿ, ಭಜನಾ ಮಂಡಳಿಗಳ ಸಂಘಟನೆಗಾಗಿ, ಭಜನೆಯಲ್ಲಿ ಏಕರೂಪತೆ ಬರಬೇಕು, ಭಜನೆಯಲ್ಲಿ ಒಂದು ಒಳ್ಳೆಯ ರೀತಿಯ ಹಾಡಿರಬಹುದು ಅಥವಾ ಭಜನೆಯಲ್ಲಿ ಉತ್ತಮವಾದಂತಹ ರೀತಿಯ ಸಂಘಟನೆ ಭಜನಾ ಕ್ಷೇತ್ರದಲ್ಲಿ ಇರಬೇಕನ್ನೋ ಉದ್ದೇಶಕ್ಕಾಗಿ ಭಜನಾ ಕಮ್ಮಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಕಳೆದ 25 ವರ್ಷಗಳಲ್ಲಿ 2,500 ಭಜನಾ ಮಂಡಳಿಯ 5,000 ಮಂದಿ ಭಜಕರಿಗೆ ತರಬೇತಿ ಕೊಡುವಂತ ಕೆಲಸವನ್ನ ಭಜನಾ ಕಮ್ಮಟದ ಮೂಲಕ ಆಗಿದೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಭಜನಾ ಕಾಶಿಯು ಕೂಡ ಹೌದು. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇವತ್ತು ಭಜನಾ ಮಂಡಳಿಗೆ ಕೊಟ್ಟಂತ ಪ್ರಾಶಸ್ತ್ಯ ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ಕೂಡ ಕೊಡ್ಲಿಲ್ಲ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಈ 5,000 ಜನ ಭಜಕರು ಯಾರಿದ್ದಾರೆ ಅವರು ಸುಮಾರು 1,00,000 ಭಜಕರಿಗೆ ನಾನಾ ರೂಪದಲ್ಲಿ ತರಬೇತಿ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ನಾನು ಕಳೆದ ವಾರ ತೀರ್ಥಹಳ್ಳಿ ಅವಸರಗಳಿಗೆ ಹೋಗಿದ್ದೆ, ಆಮೇಲೆ ವಿಟ್ಲಕ್ಕೆ ಹೋಗಿದ್ದೆ. ಹೀಗೆ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ಭಜನಾ ಕಮ್ಮಟದಿಂದ ತರಬೇತಿ ಪಡೆದುಕೊಂಡಂತಹ ಶಿಬಿರಾರ್ಥಿಗಳು ಯಾರಿದ್ದಾರ ಇವತ್ತು ಒಬ್ಬರೇ 1,000 ಮಂದಿಗೆ ತರಬೇತಿ ಕೊಟ್ಟಂತ ಉದಾಹರಣೆ ಇದೆ. ಒಬ್ಬ ಭಜಕ ಯಾರಿದ್ದಾನೆ ಅವ ತರಬೇತಿಯನ್ನು ಪಡ್ಕೊಂಡು 1,000 ಮಂದಿಗೆ ತರಬೇತಿಯನ್ನ ಒಬ್ಬ ಭಜಕ ಕೊಟ್ಟಿದ್ದಾನೆ. ತೀರ್ಥಹಳ್ಳಿ ಮೊನ್ನೆ ನಾನು ನೋಡಿದಾಗ ಒಬ್ಬಳು ಮಹಿಳೆ 250 ಮಂದಿಗೆ ತರಬೇತಿಯನ್ನು ಕೊಟ್ಟಿದ್ದಾಳೆ. ಮೊನ್ನೆ ನಾನು ಹೆಬ್ರಿಯಲ್ಲಿ ನೋಡಿದಾಗ ಪೂರ್ಣಿಮಾ ಅನ್ನುವವಳು ಸುಮಾರು 300 ಜನಕ್ಕೆ ಕುಣಿತ ಭಜನೆ ತರಬೇತಿಯನ್ನು ಹೇಳಿಕೊಟ್ಟಿದ್ದಾಳೆ. ಸುಮಾರು 15 ಭಜನಾ ಮಂಡಳಿಗಳನ್ನು ಮಾಡಿದ್ದಾರೆ. ಇವತ್ತು ಭಜನಾ ಪರಿಷತ್ತಿನ ಮೂಲಕ 1,750 ಭಜನಾ ಮಂಡಳಿಯಲ್ಲಿ ಸುಮಾರು 40,000 ಜನ ಭಜಕರು ಪ್ರತಿ ವಾರ ದೇವಸ್ಥಾನ ಇರಬಹುದು, ಭಜನಾ ಮಂಡಳಿ ಇರಬಹುದು, ಮನೆಯಲ್ಲಿ ಭಜನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾರು ಭಜನಾ ಸಂಸ್ಕಾರದಲ್ಲಿ ಬೆಳೀತಾರ ಆ ಮಕ್ಕಳು ನಾಳೆ ಬೆಳೆದ್ರು ಕೂಡ ಅವರು ಸಮಾಜಕ್ಕೆ ವಿದ್ರೋಹಿಗಳಾಗಿ ಅವರು ಬೆಳೆಯುವುದಿಲ್ಲ, ಸಮಾಜಕ್ಕೆ ಪೂರಕವಾಗಿ ಬೆಳೀತಾರೆ. ಅದು ಭಜನೆಯ ಶಕ್ತಿ. ಇವತ್ತು ನಾನು ಈ ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಅಂತ ಆದ್ರೆ ಅದಕ್ಕೆ ಕಾರಣ ನಾನು ಬಾಲಕನಾಗಿದ್ದಾಗ ನಮ್ಮ ಮನೆಯಲ್ಲಿ ಕೂಡ ಭಜನೆ ಆಗ್ತಾ ಇತ್ತು. ನೀವೆಲ್ಲ ನೋಡಿರ್ಬಹುದು, ಆ ಕಾಲದಲ್ಲಿ ಮನೆಯಲ್ಲಿ ಪ್ರತಿ ದಿವಸ ಭಜನೆ ಆಗ್ತಾ ಇತ್ತು. ಭಜನೆ ಮಾಡಿದ್ರೆ ಮಾತ್ರ ಊಟ ನಮಗೆಲ್ಲ. ನಮ್ದು ಕೂಡು ಕುಟುಂಬ, 25-30 ಜನ ಮಕ್ಕಳಿದ್ದೆವು. ಯಾರು ಭಜನೆಯಲ್ಲಿ ಭಾಗವಹಿಸ್ತಾರೆ ನಮಗೆ ಪನಿಷ್ಮೆಂಟ್ ಇಲ್ಲ, ನಮಗೆ ಒಂದು ರಾಜ ಮರ್ಯಾದೆ. ಭಜನೆಯಲ್ಲಿ ನಾವು ಭಾಗವಹಿಸಲಿಲ್ವಾ ನಮ್ಮ ಬೆನ್ನಿಗೆ ಪೆಟ್ಟು ಕೂಡ ಬೀಳ್ತಾ ಇತ್ತು. ಆವಾಗ ನಮಗೆ ಹಿಂಸೆ ಅಂತ ಆಗ್ತಾ ಇದ್ರು ಕೂಡ ಇವಾಗ ನಮಗೆ ಸಂತೋಷ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಬೆಳೆದು ನಾವು ಎಷ್ಟೇ ಉನ್ನತ ಹುದ್ದೆಗೆ ಹೋಗಿದ್ರು ಕೂಡ ಅಥವಾ ಯಾವುದೇ ಒಂದು ಹಂತದಲ್ಲಿ ಇದ್ರು ಕೂಡ ನಮಗೆ ಒಂದು ಜೀವನದ ಯಾವುದೇ ಒಂದು ಭಾಗದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತಾದ್ರೆ ಅದು ಭಜನಾ ಸಂಸ್ಕಾರ ನಮಗೆ ಎಳೆವೆಲ್ಲೇ ಹೇಳಿಕೊಟ್ಟ ಕಾರಣ ನಾವು ಇವತ್ತು ಕೂಡ ಸರಿಯಾಗಿದ್ದೇವೆ. ಹಾಗಾಗಿ ಭಜನೆಗೆ ಶಕ್ತಿ ಇದೆ. ನೀವು ಆಲೋಚನೆ ಮಾಡಬಹುದು, ಯಾನು ವಾರ್ಡ್ ಒಂದು ದಿನ ಭಜನಾ ಮಂಡಳಿಗೆ ಹೋದು ಭಜನೆ ಮನ್ಪೆ, ಯಾನು ದೇವಸ್ಥಾನಕ್ಕೆ ಹೋದು ಭಜನೆ ಮನ್ಪೆ. ನಾವು ಆಲೋಚನೆ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ ಭಜನೆಗೆ ವಿಶೇಷವಾದಂತಹ ಶಕ್ತಿ ಇದೆ. ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನು ಅಂತ ಹೇಳಿದ್ರೆ ನೀವುಗಳು ಮಕ್ಕಳನ್ನ ಮತ್ತೆ ಯುವಕರನ್ನ ಯುವತಿಯರನ್ನ ಎಲ್ಲ ವರ್ಗದವರನ್ನ ಭಜನಾ ಮಂಡಳಿಗೆ ನೀವು ಕರ್ಕೊಂಡು ಬನ್ನಿ. ವಾರದ ಭಜನೆ ನೀವು ಕರ್ಕೊಂಡು ಬರುವಂತ ಕೆಲಸ ಮಾಡಿ. ಒಬ್ಬೊಬ್ಬರನ್ನ ವಾರಕ್ಕೆ ಒಬ್ಬರನ್ನ ಸೇರ್ಪಡೆ ಮಾಡ್ತಾ ಬನ್ನಿ. ಭಜನೆಯಲ್ಲಿ ನಿಮಗೆ ಯಾವುದೇ ವಿದ್ಯಾಭ್ಯಾಸ ಅಗತ್ಯ ಇಲ್ಲ, ಯಾವುದೇ ರೀತಿಯ ನಿಮ್ಮ ಕಟ್ಟುಪಾಡುಗಳು ಇಲ್ಲ. ಬೇಕಾದಷ್ಟು ಭಕ್ತಿ ಮಾತ್ರ ಅಂತ ನಾನು ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಭಜನಾ ಕಮ್ಮಟಕ್ಕೆ ಪೂರಕವಾಗಿ ಒಂದು ಅಥವಾ ನಮ್ಮ ಈ ಭಜನಾ ಕಾರ್ಯಕ್ರಮಗಳು ಜೇನು ನೊಣದ ಜೇಂಕಾರದ ಹಾಗೆ ಅದು ಮಾರ್ದನಿಸ್ತಾ ಇರಬೇಕು. ಇಡೀ ಗ್ರಾಮಕ್ಕೆ ಅದು ಸುಭಿಕ್ಷೆ. ಯಾವ ಗ್ರಾಮದಲ್ಲಿ ಭಜನಾ ಮಂಡಳಿ ಇರ್ತದ, ಯಾವ ಗ್ರಾಮದಲ್ಲಿ ವಾರದ ಭಜನೆ ಆಗ್ತದ, ಗ್ರಾಮಕ್ಕೆ ಅದೊಂದು ಸುಭಿಕ್ಷೆ.
ಭಜನಾ ಮಂಡಳಿ ಆಗಿದ್ದಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರಣ. ಆಗ ಸಂಸ್ಕಾರವನ್ನ ನಾವು ನಮ್ಮ ಮುಂದಿನ ತಲೆಮಾರಿಗೆ ಹೇಳಿಕೊಡುವಂತ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಈ ವರ್ಷ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಭಜನೋತ್ಸವಕ್ಕೆ ಬರಬೇಕು. ನೀವು ಇಲ್ಲಿ ಎಷ್ಟು ಜನ ಸೇರಿದ್ದೀರಾ? ನಿಮ್ಮ ನಿಮ್ಮ ಮಂಡಳಿಯಿಂದ ಒಂದು 10 ಮಂದಿ ಆಗಿ. ಇಲ್ಲಿ ಎಷ್ಟು ಮಂಡಳಿ ಇದೆ ಅಧ್ಯಕ್ಷರೇ? 80, 100 ಮಂಡಳಿ ಇದೆ ಅಂತ ತಿಳ್ಕೊಳ್ಳಿ. ನಮಗೊಂದು 50 ಮಂಡಳಿಯ ಒಂದು 500 ಜನ ಆದ್ರೂ ಕೂಡ ಕಡಬದಿಂದ ಬರುವಾಗ ಆಗ್ಬೇಕು. ಹೌದಲ್ವಾ? ಎಷ್ಟೋ ನಾವು ಕಂಡಿದ್ದೇವೆ. ಬೇಸರದ ವಿಷಯ ಏನಂತ ಹೇಳಿದ್ರೆ, ಕ್ಷೇತ್ರದಿಂದ ಅನುದಾನ ಪಡ್ಕೊಳ್ತಾರೆ, ಮತ್ತೆ ತಲೆ ಹಾಕಿ ಕೂಡ ಮಲಗುದಿಲ್ಲ. ಹೌದಲ್ವಾ? ಕ್ಷೇತ್ರ ಅಂತ ಹೇಳಿದ್ರೆ ಅದು ನಮಗೊಂದು ದೊಡ್ಡ ಒಂದು ಮನೆ ಇದ್ದ ಹಾಗೆ. ಧರ್ಮಸ್ಥಳ ಅಂತ ಹೇಳಿದ್ರೆ ದೊಡ್ಡ ಮನೆ. ಹೌದಲ್ವಾ? ನಾವು ವರ್ಷಕ್ಕೊಮ್ಮೆ ಆದ್ರೂ ಕೂಡ ಹೋಗುವ, ಮಂಜುನಾಥ ಸ್ವಾಮಿಯ ದರ್ಶನ ಮಾಡುವ, ಭಜನಾ ಸೇವೆಯನ್ನು ಮಾಡುವ, ಆಮೇಲೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ, ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಬರುವ. ಆವಾಗ ಅದು ಭಜನಾ ಮಂಡಳಿ ಕೂಡ ಒಂದು ಮಂಜುನಾಥ ಸ್ವಾಮಿಯ ಅನುಗ್ರಹ ನಿಮಗೆ ಸಿಕ್ಕಾಗ್ತದೆ. ಇನ್ನಷ್ಟು ನಿಮ್ಮ ಸಹಕಾರವನ್ನು ಕೊಡಿ. ಅವರ ಸಮಸ್ಯೆಗಳೇನಾದ್ರೂ ಇದ್ದಲ್ಲಿ ನೀವುಗಳು ಒಂದು ಸೇನೆ ಹಾಗೆ, ಒಂದು ಸೈನಿಕರ ಹಾಗೆ, ಭಜನಾ ಸೈನಿಕರಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟು ಇನ್ನಷ್ಟು ನಮ್ಮ ಸಂಘಟನೆ ಉತ್ತಮವಾಗಿ ಆಗಲಿ. ನಾವೆಲ್ಲ ಸೇರಿಕೊಂಡು ನಮ್ಮ ಧರ್ಮವನ್ನು ಉಳಿಸೋಣ, ಬೆಳೆಸೋಣ. ಭಜನಾ ಸಂಸ್ಕಾರವನ್ನ ಸಾವಿರಾರು ವರ್ಷಕ್ಕೆ ಮುಂದುವರಿಕೊಂಡು ಹೋಗ್ಲಿಕ್ಕೆ ಬೇಕಾದಂತಹ ಒಂದು ಪ್ರೇರಕ ಶಕ್ತಿಗಳಾಗಿ ನೀವು ಆಗೋಣ ಅಂತ ಹೇಳಿ, ಸಂಯೋಜಕರು ಕೂಡ ಉತ್ತಮವಾಗಿ ದುಡಿಯಿರಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಧರ್ಮ. ಇಲ್ಲಿನ ಕಡಬ ತಾಲೂಕಿನ ಜಿಲ್ಲಾ ಪರಿಷತ್ ಸಭೆಯನ್ನು ಉದ್ಘಾಟನೆ ಮಾಡಿ ಎಲ್ಲ ಪ್ರೇರಣೆಯ ಮಾತುಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಾಡಿರುವಂತಹ ಗೌರವಿತ ಭಜನಾ ಪರಿಷತ್ತಿನ ಸಂಚಾಲಕರಿಗೆ ಮಂತ್ರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ರಾಜ್ಯ ಭಜನಾ ಪರಿಷತ್ತಿನ ಸಮನ್ವಯಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆಶೀರ್ವಾದವನ್ನು ಬಿಟ್ಟುಕೊಳ್ಳುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಎಲ್ಲ ಭಜನಾ ಮಂಡಳಿಗಳ ಪ್ರತಿನಿಧಿಗಳು, 2002ರಲ್ಲಿ ನಾನು ಭಜನಾ ಕಮ್ಮಟಕ್ಕೆ ಹೋಗಿದ್ದೆ. ಅದರ ನಂತರ ಭಜನಾ ಕಮ್ಮಟ ಬಹಳ, ನಾನು ಈಗ ಬರುವಾಗ ಹೇಳ್ತಾ ಬಂದೆ ನನ್ನ ಜೊತೆ ಇದ್ದವರಿಗೆ, ಖಂಡಿತವಾಗ್ಲೂ ನಾವು ಅಲ್ಲಿಂದ ಒಂದು ವಾರ ಮತ್ತೆ ವಾಪಸ್ ಸಮಾರೋಪದ ನಂತರ ಬರಬೇಕು ಅಂತ ಅನಿಸೋದಿಲ್ಲ. ನಾವು ಮತ್ತೆ ಅಲ್ಲೇ ಇರಬೇಕು ಅಂತ ಅನಿಸ್ತದೆ. ಅಷ್ಟು ಚೆನ್ನಾಗಿರುವಂತಹ ಹೇಳಿದ್ರು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಚಾರಗಳನ್ನ ಹೇಳುವಂಥದ್ದು, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಗರ ಭಜನೆಗಳು, ಕುಣಿತ ಭಜನೆಗಳು ಬಹಳ ಚೆನ್ನಾಗಿ ಹೇಳಿಕೊಡುವಂಥದ್ದು, ರಾಗ ತಾಳವನ್ನು ಹೇಳಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾನು ಭಜನಾ ಕಮ್ಮಟಕ್ಕೆ ಹೋಗಿ ಬಂದ ನಂತರ ನಮ್ಮ ಊರಿನಲ್ಲಿ ಭಜನೆ ಯಾವಾಗಲೂ ನಡೀತಾ ಇತ್ತು. ನಗರ ಭಜನೆಯನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 22 ವರ್ಷ ಈಗ ನಾವು ಪ್ರತಿ ವರ್ಷ ನಗರ ಭಜನೆಯನ್ನು ಮಾಡ್ತಾ ಇದ್ದೇವೆ. ಅಂದಾಜು ಸರಾಸರಿ ಒಂದು 60ರಿಂದ 70 ಜನ ನಾವು ಸೇರ್ತೇವೆ. ಅಂದ್ರೆ ಮಕ್ಕಳು ಮತ್ತು ದೊಡ್ಡವರು ಸರಾಸರಿ ಒಂದು ದಿವಸ 100 ಜನ ಇರ್ತಾರೆ, ಒಂದು ದಿವಸ 60 ಜನ 40 ಜನ ಇರ್ತಾರೆ. ಒಟ್ಟು ಪ್ರತಿ ವರ್ಷನೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ 22 ವರ್ಷದಿಂದ ಕೂಡ. ಉಪದೇಶನಾಗಿ ಅಲ್ಲಿ ಸೇವೆ ಸಲ್ಲಿಸುತ್ತೆ. ಆ ಸಂದರ್ಭದಲ್ಲಿ 8ನೇ ವರ್ಷ, ಅಂದ್ರೆ 2008 8ನೇ ವರ್ಷದ ಭಜನಾ ಕಮ್ಮಟಕ್ಕೆ ನಾನು ತರಬೇತಿಗೆ ಹೋಗಿದ್ದೆ. ಅಲ್ಲಿ ಬಹಳ ಒಳ್ಳೆಯ ಒಂದು, ಅಂದ್ರೆ ನಮ್ಮನ್ನು ನಾವೊಂದು ರಿಪೇರ್ ಮಾಡಿಕೊಳ್ಳುವಂತಹ ಒಂದು ಹಂತ ಇರ್ಬೋದು. ಅಂತಹ ಒಂದು ಹಂತಕ್ಕೆ ಅಲ್ಲಿ ಹೋಗ್ತಿದ್ರು. ನಮಗೆ ಬೆಳಿಗ್ಗೆ ಅಲ್ಲಿ ಎದ್ದ ಕೂಡಲೇ ನಮಗೆ ವ್ಯಾಯಾಮ ಇರ್ತಿದ್ರು. ಆಮೇಲೆ ಭಜನೆ ಧಾರ್ಮಿಕವಾಗಿ ಹೇಳುವಂತ ಒಂದು ಮಾತಾಡಲಿಕ್ಕೆ, ಆಮೇಲೆ ಭಜನೆ ಮತ್ತೆ ನಮ್ಮನ್ನೆಲ್ಲ ವಿಚಾರ ಮಾತಾಡಿ ನಿಮ್ಮ ಊರು ಪರಿಷತ್ತಿನ ರಮೇಶ್ ಯಾವ ವಿಷಯದಲ್ಲಿ ಬಂದ್ರಿ? ನಾವು ಪ್ರತಿ ವರ್ಷ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡ್ಕೊಂಡು ಬಿಜೆಕಳ 1985 ಸಿಗ್ತದೆ. ನಾನು ಹೇಳಿದಾಗ ನೀವು ಮಾಡಿ ಒಂದು ಫೋಟೋ. 5 ವರ್ಷದ ಇತಿಹಾಸ ಎರಡು ಶಾಲೆಯಲ್ಲಿ ಮಕ್ಕಳು ನಡ್ಕೊಂಡು ಆನಂತರ 1988ರಲ್ಲಿ ನಮ್ಮ ಹುಡುಗರು ಮಾರ್ಗದರ್ಶನದಲ್ಲಿ ಹಿರಿಯರೆಲ್ಲ ಸೇರಿಕೊಂಡು ಕಟ್ಟಡ ಮಾಡಿದ್ದಾರೆ. ಕಟ್ಟಡ ನಾನು 2003ರಿಂದ 7ನೇಯಲ್ಲಿ ಆನಂತರ 2000 ಉತ್ಸಾಹದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ತುಂಬ ಪ್ರಯತ್ನ ಪಡ್ತಿದ್ದಾರೆ. ನಿರ್ವಹಣೆಯ ಬಗ್ಗೆ ನಮ್ಮ ಅಧ್ಯಕ್ಷರು ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನ ತೀರ್ಥೋತ್ತರ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಸತ್ಯನಾರಾಯಣ
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂಡಪ್ಪಂಜೋಗಿ ಮುಂಚೆನೆ ಈ ಕ್ಷೇತ್ರವು ಸಂಬಂಧಪಟ್ಟ ಮಾತ ದೇವತಾ ಸಾನ್ನಿಧ್ಯವಳಿಗೆ ದೈವಿಕ ಶಕ್ತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮತ್ತೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡಪಿರೋಪಂಚಿನ ಭಜನಾ ಕಮ್ಮಟದ ಬಗ್ಗೆ ಚರ್ಚೆ ಮಲ್ಪೇರೆ ಪೂರ್ವಭಾವಿಸಬಿಟ್ಟು ನಮ್ಮ ಮಾತೆಲ್ಲ ಸೇರಿದ ಈ ಸಭಾ ವೇದಿಕೆಗೆ ಉಪಸ್ಥಿತರಿರುವಂಚಿನ ಮಾತ ಗಣ್ಯಾತಿ ಗಣ್ಯರೇ ವೇದಿಕೆಗೆ ತುಂಬ ಸೇರಿದ ಪುರಂಚಿನ ಗೌರವಾನ್ವಿತ ಆ ಧರ್ಮಸ್ಥಳ ಕ್ಷೇತ್ರದ ಭಕ್ತಿ ಜೀವಿ ಶ್ರದ್ಧೆಡು ಸೇವೆ ಮಲ್ಪುರಂಚಿನ ಬೇರೆ ಬೇರೆ ಸಂಘ ಅವು ಗ್ರಾಮೀಣಾಭಿವೃದ್ಧಿ ಯೋಜನೆಗೂ ಅದನ್ನ ಭಜನಾ ಪರಿಷತ್ತಕ್ಕೂ ಮಾತ ಬಂಧು ಬಾಂಧವರೇ ನಮ್ಮ ಕೆಲವೊಂದು ವಿಚಾರಗಳು ಗಮನದೀದು ನಮ್ಮ ಮನಸ್ಸು ಜೀವನಗಳು ಕಣ್ಕೊಂಡು ನಿಗಡ ಪಡೆಯಲು ಇಚ್ಛೆ ಮಾಡುವುದಲ್ಲೇ ಸುರುಕಾದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅವು ದೇವಸ್ಥಾನಕ್ಕೂ ದೈವಸ್ಥಾನಕ್ಕೂ ಭಜನಾ ಮಂದಿರಕ್ಕೂ ನೆತ್ತ ಪುನರುತ್ಥಾನಗೂ ಜೀರ್ಣೋದ್ಧಾರದ ಕೆಲಸ ಕಾರ್ಯಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು ಅವೇತೋ ಸಹಾಯಧನ ಬೇತೆ ಬೇತೆ ರೀತಿಯ ಅನುದಾನ ನನಗೆ ಬರೋದೊಂದು ಬಂದಲೇ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಉರಿಯೋಡೋದು ಪರಪುನ ಸಾಮಾನ್ಯ ಉದ್ದೇಶದ ಒಂದು ಪೂಜನೀಯ ಕಾಮಂದಿರ ನೇತೃತ್ವಗಳು ಬಾರಿ ಮಲ್ಲ ಎಡ್ಡೆ ಕೆಲಸ ಒಂದು ಬಂದರೆ ನೀನು ನಮ್ಮ ಏಪಲ ನರಕೆರದಲ್ಲಿ ಅದು ಮಾತ್ರ ತಂದೆ ನಮ್ಮ ಸಮಾಜ ಆರೋಗ್ಯಯುಕ್ತವಾದ ಸಮಾಜ ಅವಳು ನಮ್ಮ ಪತ್ತಪ್ಪೆ ಜೋಕ್ಲಿತ್ತಲ್ಲ ಒಂಜಪ್ಪೆ ಜೋಕ್ಲೆ ನಮ್ಮ ಉಪ್ಪುಳೋದು ಉದ್ದೇಶ ಒಂದು ಪೂಜನೀಯ ಕಾಮಂದಿರು ಮಧ್ಯವರ್ಗ ಶಿಬಿರವನ್ನು ಅವರವರು ಮತ್ತೊಂದು ಉದ್ದೇಶದಾದ ನನಗೆ ಮಾತ್ರ ಎಡ್ಡೆ ಆರೋಗ್ಯ ಪ್ರಾಪ್ತಿಯಾಗುವುದು ನನಗೆ ಎಡ್ಡೆ ಒಂದು ಇಲ್ಲದ ಯಜಮಾನಿಗೆ ಅವಳು ಏನು ಮಧ್ಯ ಸೇವನೆ ಮಲ್ಪೇನ ಆ ವ್ಯಕ್ತಿ ಆರೋಗ್ಯಡು ಇತ್ತಿನಾಂಡ ಆಯನ ಇಲ್ಲಲು ಇತ್ತಿನಗೆ ಮಾತ್ರೆಗಳನ್ನು ಮನಃಶಾಂತಿ ಕೊಡು ನೆಮ್ಮದಿ ಕೊಡು ಆತ ಮಾತ್ರ ತಂದೆ ಆಯಾ ಖರ್ಚು ಮಲ್ಪಣ ದುಡ್ಡುಪ್ಪು ಅವು ಎಡ್ಡೆ ಕೆಲಸ ಕಾರ್ಯಗಳನ್ನು ವಿನಿಯೋಗ ಮಲ್ಪೊಲಿ ಜೋಗುಲ ವಿದ್ಯಾಭ್ಯಾಸ ಗೊಪ್ಪು ವ್ಯಾಪಾರ ಗೊಪ್ಪು ನಮ್ಮ ಬೇತೆ ಬೇತೆ ಕೆಲಸ ಕಾರ್ಯ ವಿನಿಯೋಗ ಮಲ್ತದ್ದು ಜೀವನದಂತೂ ತುಂಬು ಬರಲಿ ಬಂದಲೆ ಅಂಚಿನ ಒಂದು ವಿಶಾಲವಾಯಿನ ಮನೋಭಾವನೆ ಉಜ್ಜನೀಯ ಕಾಲಂದರೆ ಮಾತ್ರ ಉಂಟು ಬೇತೆ ಏಲ ಅಂಚಿನ ಕೆಲಸ ಮಲ್ಪುಜಿದು ಸಮಾಜಗೂ ಏಳಿ ಸಮಾಜ ಎಡ್ಡೆ ಅವಳು ಬಂದದು ಬೇತೆ ಏಲ ಮಲ್ಪುನ ಜೀವನ ಮಲ್ಪುನಗ್ಲಕ್ಕಿ ಅಂಚಿನ ಪುಣ್ಯದ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆಸುವುದು ಆತ ಮಾತ್ರ ತಂದೆ ಇತ್ತ ನಮ್ಮ ಮತ್ತೊಂದು ಪುರಂಚಿನ ಭಜನಾ ಪರಿಷತ್ತದ ಆ ಒಂದು ಕಮ್ಮಟ ಪ್ರತಿ ವರ್ಷ ನಡ್ತೊಂದುಂಟು ಶ್ರೀ ಕ್ಷೇತ್ರಗಳು ಒಂದು ಏತೊಂದು ಎಡ್ಡೆ ಕೆಲಸ ಬಂದಲೇ ಈ ಕಲಿಯುಗಡು ಆ ಭಗವಂತನ ಅತಿ ವೇಗವಾದ ಮುಖ್ಯ ರೂಪನಂಚಿನ ಸುಲಭ ಸರಳ ವಿಧಾನ ಬಂಡ ಭಜನೆ ಹಿಡಿದು ನಮ್ಮ ಸಂಸ್ಕೃತಿ ಸಂಸ್ಕಾರ ಬೆಳೆಪುಡು ಅಂಚಿನ ಎಡ್ಡೆ ಕೆಲಸ ಆವೊಂದು ಅಂಚಾದು ಇತ್ತ ಸುಮಾರು ಭಜನಾ ಮಂಡಳಿದಾಗ ಮಾತನ್ನು ಹೆಚ್ಚಿನ ಸಂಖ್ಯೆಡಿ ನಿಗ್ಲ ಭಜನಾ ಕಮ್ಮಟಗಳು ಸೇರೋಡು ಅತ್ತಂದೆ ನಿಗ್ಲ ಅಲ್ಪಡ್ದ ತರಬೇತಿ ಪಡೆಯಲಿಕ್ಕ ನಿಗ್ಲ ಭಜನಾ ಮಂಡಳಿಯ ಸದಸ್ಯರಿಗೆ ಊರ್ದಗೆ ತರಬೇತಿ ಕೊಡುದು ಹಿಂದೂ ಸಮಾಜ ನಮ್ಮ ಮಾತೆಲ್ಲ ಒಗ್ಗಟ್ಟಿಡು ಐಕ್ಯಮತ್ತಿಡು ನಮ್ಮ ದೇಶದ ಅಖಂಡತೆ ನಮ್ಮ ಉರಿತೊರಡು ನಮ್ಮ ದೇಶ ಮಾತ ರೀತಿಯಿಂದ ಐಕ್ಯಗಳು ಪುಣ್ಯದ ಕೆಲಸವನ್ನು ನಮ್ಮ ಮಾತೆಲ್ಲ ಮಲ್ಪುಗಾಂದು ಬಂದದ್ದು ಈಗಿಲ್ಲ ಈ ಸಂದರ್ಭಗಳು ವಿನಂತಿ ಮತ್ತೊಂದಲೇ ಸುತಂ ದೇವಂ ಕಂಸ ಚಾಮೂರ ಮರ್ದನಂ ದೇವಕಿ ಪರಮಾನಂದ ಕೃಷ್ಣಂ ತರಬೇತಿಗಳ ತಗೋಪುರ ನಮ್ಮ ಸೊಮ್ಮನ ಈಗ ಯಾರೆಲ್ಲ ಫೋನ್ ನಂಬರ್ ಕೊಟ್ಟಿದ್ದೀರಾ ಮಂಡಳಿದ ಹೆಸರು ಕೊಟ್ಟಿದ್ದೀರಾ ಯಾರಾದ್ರೂ ಬಿಟ್ಟು ಹೋದಿದ್ರೆ ನಿಮ್ಮ ಪ್ರೇರಣೆಯಿಂದ ಯಾರಾದ್ರೂ ಇನ್ನೊಂದು ಮಂಡಳಿ ಸೇರಿಸ್ಬೋದು ಆ ಥರ ಇದ್ರೆ ನನಗೆ ದಯವಿಟ್ಟು ಸಂಪರ್ಕ ಮಾಡಿ ಫೋನ್ ನಂಬರ್ ಎಲ್ಲರ ಹತ್ರ ಇದೆ ಅಂತ ಭಾವಿಸ್ತೇನೆ. ಸ್ವಾಮಿಯ ಮನಸ್ಸಾಗಿ ಸ್ಮರಿಸಿಕೊಂಡು ಸ್ಥಳ ಸಾನ್ನಿಧ್ಯವನ್ನು ಮನಸ್ಸಾಗಿ ಸ್ಮರಿಸಿಕೊಳ್ಳುತ್ತಾ ಪರಮಪೂಜ್ಯ ಮತ್ತು ಮಾತಶ್ರೀ ಹೇಮಾವತಮ್ಮನವರ ಆಶೀರ್ವಾದದ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನ ಪರಿಷತ್ತು ವತಿಯಿಂದ ಈ ಒಂದು ಸಭೆ ಹಮ್ಮಿಕೊಂಡಿದ್ದು ಈ ಸಭೆಯಲ್ಲಿ ನಮಗೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬಹಳಷ್ಟು ಉತ್ತಮ ರೀತಿಯ ಮಾಹಿತಿ ನೀಡಿದಂತಹ ರಾಜ್ಯ ಭಜನ ಪರಿಷತ್ ಸಂಚಾಲಕರಾದಂಥ ಗೌರವಾನ್ವಿತ ಸುಬ್ರಹ್ಮಣ್ಯ ಸರ್ ಅವರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಹಾಗೆ ನಮ್ಮ ಈ ಇಂದಿನ ಈ ಸಭೆಯ ಸಭಾಧ್ಯಕ್ಷರಾಗಿರುವಂತಹ ಕಡಬ ತಾಲೂಕಿನ ಭಜನ ಪರಿಷತ್ ಅಧ್ಯಕ್ಷರಾದಂತಹ ಸುಂದರಗೌಡರು ಇವರು ಕೂಡ ಇದ್ದಾರೆ. ಅವರಿಗೂ ನಾನು ಹಾಗೆ ಸಭೆಯಲ್ಲಿ ಕೊಟ್ಟಿರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಸದಸ್ಯರಾಗಿರುವಂತಹ ಶ್ರೀಯುತ ಸತ್ಯನಾರಾಯಣ ಹೆಗಡೆ ಅವರಿದ್ದಾರೆ. ಅವರಿಗೂ ಕೂಡ ನಾನು ಹಾಗೆ ಕಡಬ ತಾಲೂಕಿನ ಭಜನ ಪರಿಷತ್ ಕಾರ್ಯದರ್ಶಿಯಾದಂತಹ ಸದಾನಂದ ಸರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಕಡಬ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಗಳ ನೇತೃತ್ವದಲ್ಲಿ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು
ಇದ್ದಾರೆ. ಹಾಗೆ ರಾಜ್ಯ ಭಜನಾ ಪರಿಷತ್ ಸಮನ್ವಯಾಧಿಕಾರಿಯಾದ ಸಂತೋಷ್ ಸರ್ ಕೂಡ ಈ ಸಭೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಧನ್ಯವಾದ. ಎಲ್ಲ ಭಜನಾ ಪರಿಷತ್ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಕಡಬ ತಾಲೂಕಿನ ಭಜನಾ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ಕೂಡ ಒಂದೇ ಮಾತಾಗಿ ಧನ್ಯವಾದ.